ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSR CS ಟ್ಯುಟೋರಿಯಲ್. ಸೊ ಇವತ್ತಿನ ಒಂದು ಸೆಷನಲ್ಲಿ ಫಸ್ಟ್ PUC ಕಂಪ್ಯೂಟರ್ ಸೈನ್ಸ್ಗೆ ರಿಲೇಟೆಡ್ ಆಗಿರುವಂತಹ ಚಾಪ್ಟರ್ ನಂಬರ್ 5 ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಪೈಥಾನ್ ಬಗ್ಗೆ ಡಿಸ್ಕಷನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ತಡ ಮಾಡದೆ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಚಾಪ್ಟ್ರಲ್ಲಿ ಯಾವೆಲ್ಲ ಕಂಟೆಂಟ್ಸನ್ನು ನಾವು ಕಲಿತೀವಿ ಅಥವಾ ಓದ್ತೀವಿ ಅನ್ನೋದಾದರೆ ಇಂಟ್ರೊಡಕ್ಷನ್ ಟು ಪೈಥಾನ್ ಕೀವರ್ಡ್ಸ್, ಐಡೆಂಟಿಫೈಯರ್ಸ್, ವೇರಿಯಬಲ್ಸ್, ಕಮೆಂಟ್ಸ್, ಎವ್ರಿಥಿಂಗ್ ಈಸ್ ಆನ್ ಆಬ್ಜೆಕ್ಟ್, ಡೇಟಾ ಟೈಪ್ಸ್, ಆಪರೇಟರ್ಸ್, ಎಕ್ಸ್ಪ್ರೆಷನ್ಸ್, ಸ್ಟೇಟ್ಮೆಂಟ್ಸ್, ಇನ್ಪುಟ್ ಆ್ಯಂಡ್ ಔಟ್ಪುಟ್, ಟೈಪ್ ಕನ್ವರ್ಷನ್ ಆ್ಯಂಡ್ ಡಿಬಗಿಂಗ್. ಈ ಒಂದು ಚಾಪ್ಟ್ರಲ್ಲಿ ಈ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ಕವರ್ ಮಾಡ್ತಾ ಇದ್ದೀವಿ. ಈ ಒಂದು ಚಾಪ್ಟರು ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಬಗ್ಗೆ ಕಂಪ್ಲೀಟ್ ಬೇಸಿಕ್ ನಾಲೆಜನ್ನು ಕೊಡುವಂಥ ಚಾಪ್ಟರ್ ಆಗಿರುತ್ತೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ. ಸೊ ಯಾವ ಒಂದು ಕಾನ್ಸೆಪ್ಟನ್ನು ಸ್ಕಿಪ್ ಮಾಡಿದೆ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ ಓದಿ ಅಂತ ಹೇಳ್ತಾ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಸೊ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಪೈಥಾನಲ್ಲಿ ಫಸ್ಟು ಕೆಲವೊಂದು ಡೆಫಿನೇಷನ್ಸ್ಗಳು ನಮಗೆ ಗೊತ್ತಿರಬೇಕಾಗುತ್ತೆ. ಅದರಲ್ಲಿ ಮೊದಲನೇದು ಬಂದು ಪ್ರೋಗ್ರಾಮ್ ಅನ್ನೋ ವರ್ಡ್ಗಳನ್ನು ಹೆಚ್ಚಾಗಿ ಬಳಸ್ತಾ ಇರ್ತೀವಿ ಕಂಪ್ಯೂಟರ್ ಸೈನ್ಸಲ್ಲಿ ಅಲ್ವಾ. ಹಾಗಾದರೆ ಪ್ರೋಗ್ರಾಮ್ ಅಂದರೆ ಏನು? ಆ್ಯನ್ ಆರ್ಡರ್ಡ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಟು ಬಿ ಎಕ್ಸಿಕ್ಯೂಟೆಡ್ ಬೈ ಎ ಕಂಪ್ಯೂಟರ್ ಟು ಕ್ಯಾರಿ ಔಟ್ ಎ ಸ್ಪೆಸಿಫಿಕ್ ಟಾಸ್ಕ್ ಈಸ್ ಕಾಲ್ಡ್ ಎ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ಅಂತಂದರೆ ಕೆಲವೊಂದಿಷ್ಟು ನಿರ್ದಿಷ್ಟವಾದ ಮಾಹಿತಿಯನ್ನು ಮುಂಚಿತವಾಗಿ ನಾವು ಸಿಸ್ಟಮಲ್ಲಿ ಫೀಡ್ ಮಾಡುವಂಥದ್ದು ಅಥವಾ ಮುಂಚಿತವಾಗಿ ಕೆಲವೊಂದು ಇನ್ಸ್ಟ್ರಕ್ಷನ್ನ ಅದಕ್ಕೆ ಕೊಡೋದ್ರಿಂದ ನಾವು ಕೊಡುವಂಥ ಟಾಸ್ಕನ್ನು ಅದು ಪರ್ಟಿಕ್ಯುಲರ್ ಆಗಿ ಸಾಲ್ವ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥ ಸೆಟ್ ಆಫ್ ಇನ್ಸ್ಟ್ರಕ್ಷನ್ನ ನಾವೇನಂತ ಕರಿತಾ ಇದ್ವಿ? ಪ್ರೋಗ್ರಾಮ್ ಅಂತ ಕರಿತಾ ಇದ್ವಿ. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಅಂದರೆ ನಾವು ಈ ಸೆಟ್ ಆಫ್ ಇನ್ಸ್ಟ್ರಕ್ಷನ್ನ ಬರೀಲಿಕ್ಕೆ ಬಳಸ್ತಾ ಇರುವಂಥ ಒಂದು ಲ್ಯಾಂಗ್ವೇಜನ್ನು ಅಥವಾ ವೇ ಆಫ್ ರೆಪ್ರೆಸೆಂಟಿಂಗ್ ದ ಡೇಟಾ. ನಾವು ಡೇಟಾವನ್ನು ಏನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅದನ್ನು ಯಾವ ಫಾರ್ಮೆಟಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಲ್ಲ ಅದನ್ನು ಡಿಫ್ರೆಂಟ್ ಕೈಂಡ್ಸ್ ಆಫ್ ಟೈಪ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನು ನಾವಿಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತಾ ಇದ್ವಿ. ಪ್ರೋಗ್ರಾಮನ್ನು ಸರ್ಟೈನ್ ಟೈಪ್ಸ್ ಆಫ್ ಸರ್ಟೈನ್ ಕಂಡೀಷನ್ಸನ್ನು ಫಾಲೋ ಮಾಡಿ ಲ್ಯಾಂಗ್ವೇಜನ್ನು ಬರಿತಾ ಹೋದರೆ ಅದನ್ನು ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರೆದ್ವಿ. ಸೊ ಈ ಕಂಪ್ಯೂಟರ್ ಸೈನ್ಸಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ C ಆಗಿರ್ಬೋದು, C++ ಆಗಿರ್ಬೋದು, ಪೈಥಾನ್ ಆಗಿರ್ಬೋದು, ಜಾವಾ ಆಗಿರ್ಬೋದು, ಎಕ್ಸೆಟ್ರಾ. ಸುಮಾರಷ್ಟು ಪ್ರೋಗ್ರಾಮಿಂಗ್ ಹೈ ಲೆವೆಲ್ ಮತ್ತು ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳಿದ್ದಾವೆ. ಅವುಗಳನ್ನು ಬಳಸಿ ನಾವು ಸಿಸ್ಟಮ್ಗೆ ಪ್ರೀ ಇನ್ಸ್ಟ್ರಕ್ಷನ್ನ ಕೊಡ್ತಾ ಹೋದರೆ ಅದನ್ನು ನಾವು ಪ್ರೋಗ್ರಾಮ್ ಅಂತ ಕರಿತಾ ಇದ್ದೀವಿ. ಹಾಗಾದರೆ ಪೈಥಾನ್ ಅಂದರೆ ಏನು? ಎ ಜನರಲ್ ಪರ್ಪಸ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ಡ್ ಫಾರ್ ಡೆವಲಪಿಂಗ್ ಸಾಫ್ಟ್ವೇರ್ ಅಪ್ಲಿಕೇಶನ್. ಈ ಪೈಥಾನ್ ಅನ್ನೋದು ಒಂದು ಸಾಫ್ಟ್ವೇರ್ ಆಗಿರುತ್ತೆ, ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. ಆ ಪ್ರೋಗ್ರಾಮಿಂಗ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ನ ಫೀಡ್ ಮಾಡ್ತಾ ಹೋದರೆ ಅದನ್ನು ನಾವು ಪೈಥಾನ್ ಅಂತ ಕರಿತಾ ಇದ್ದೀವಿ. ಸೊ ಬೇಸಿಕಲಿ ಪೈಥಾನ್ ಇಸ್ ಅ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಕಂಪ್ಯೂಟರ್ ಸೈನ್ಸ್ನ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ ಯಾವುದು? ಪೈಥಾನ್. ಪೈಥಾನ್ ಅಂದರೆ ಏನಾದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಫೀಚರ್ಸ್ ಆಗಿರ್ಬೋದು, ಒಂದು ಬೇಸಿಕ್ ಇನ್ಫಾರ್ಮೇಷನ್ ನಾವು ತಿಳ್ಕೊತಾ ಹೋಗೋಣ. ಯಾಕಂದರೆ ಫಸ್ಟ್ ಟೈಮ್ ನಾವು ಪೈಥಾನ್ನ ಇಂಟ್ರಡ್ಯೂಸ್ ಮಾಡಿರೋದು ಸಿಲೆಬಸಲ್ಲಿ. ಹಾಗೆ ಪೈಥಾನ್ ಇನ್ಫಾರ್ಮೇಷನ್ ಬೇಸಿಕ್ ಆಗಿ ಈ ಚಾಪ್ಟರಿಂದನೇ ಸ್ಟಾರ್ಟ್ ಆಗ್ತಿರೋದ್ರಿಂದ ಆ ಬೇಸಿಕ್ಸ್ ಆಫ್ ಪೈಥಾನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಬಂದು ಇಟ್ ಈಸ್ ಅ ಜನರಲ್ ಪರ್ಪಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಪೈಥಾನ್ ಅನ್ನೋದು ಒಂದು ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. ಆ್ಯಂಡ್ ಇಟ್ ಈಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಎರಡು ರೀತಿ, ಲೋ ಲೆವೆಲ್ ಮತ್ತು ಹೈ ಲೆವೆಲ್ ಅಂತ ನಾನು ಆಲ್ರೆಡಿ ಹೇಳಿದೆ. ಸೊ ಅದರಲ್ಲಿ ಪೈಥಾನ್ ಅನ್ನೋದು ಯಾವ ಕ್ಯಾಟಗರಿಯಲ್ಲಿ ಬರ್ತಾ ಇದೆ ಅಂದರೆ ಪೈಥಾನ್ ಅನ್ನೋದು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ. ದೆನ್ ಡೆವಲಪ್ಡ್ ಬೈ ಗ್ಯೂಡೋ ಓನ್ ರೋಸಮ್. ಈ ಒಂದು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಫಸ್ಟ್ಲಿ ಇಂಟ್ರಡ್ಯೂಸ್ ಮತ್ತು ಡೆವಲಪ್ ಮಾಡಿದಂತಹ ಪರ್ಸನ್ ಬಂದು ಗ್ಯೂಡೋ ಓನ್ ರೋಸಮ್ ಅಂತ ಹೇಳಿ ಸೈಂಟಿಸ್ಟ್ ಆಗಿರ್ತಾರೆ. ಇವರು 1980ರಲ್ಲಿ ನ್ಯಾಷನಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಫಾರ್ ಮ್ಯಾಥಮೆಟಿಕ್ಸ್ ಆ್ಯಂಡ್ CSಲ್ಲಿ ಎರಡರಲ್ಲೂ ಸಬ್ಜೆಕ್ಟಲ್ಲೂ ಕೂಡ ನೆದರ್ಲ್ಯಾಂಡ್ಸಲ್ಲಿ ಸ್ಟಡಿಯನ್ನು ಮಾಡ್ತಾ ಇರ್ತಾರೆ. ಆ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಷನಲ್ಲಿ ಈ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಅವರು ಇಂಟ್ರಡ್ಯೂಸ್ ಮಾಡ್ತಾರೆ. ಇಟ್ ಈಸ್ ಆನ್ ಓಪನ್ ಸೋರ್ಸ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್. ಪೈಥಾನ್ ಅದು ಓಪನ್ ಸೋರ್ಸ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. ಏನಿದು ಓಪನ್ ಸೋರ್ಸ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂದರೆ ನಾವು ಫಸ್ಟ್ ಚಾಪ್ಟ್ರಲ್ಲಿ ಕಲ್ತಿದ್ವಿ FOSS ಅಂದರೆ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ಈ ಒಂದು ಸಾಫ್ಟ್ವೇರಿನ ಸೋರ್ಸ್ ಕೋಡ್ ಮತ್ತು ಸಾಫ್ಟ್ವೇರ್ ಎರಡೂ ಕೂಡ ಫ್ರೀಯಾಗಿ ಸಿಗ್ತಾ ಇದೆ. ಫರ್ದರ್ ಡೆವಲಪ್ಮೆಂಟ್ ಏನಾದರೂ ಇದ್ದರೆ ನಾವು ಫ್ರೀಯಾಗಿ ಅಪ್ಡೇಟ್ ಕೂಡ ಮಾಡ್ಬೋದು. ಹಾಗಾಗಿ ಈ ಒಂದು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಓಪನ್ ಸೋರ್ಸ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂತ ಕೂಡ ಕರಿತಾ ಇದ್ವಿ. ಆ್ಯಂಡ್ ನೆಕ್ಸ್ಟ್ ಇಟ್ ಈಸ್ ಅ ಕೇಸ್ ಸೆನ್ಸಿಟಿವ್. ಪೈಥಾನಲ್ಲಿ ಬರೆಯುವಂಥ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಥವಾ ವರ್ಡ್ಸ್, ವೇರಿಯಬಲ್ಸ್, ಐಡೆಂಟಿಫೈಯರ್ಸ್, ಲಿಟರಲ್ಸ್, ನ್ಯೂಮರಲ್ಸ್ ಏನೆಲ್ಲ ಕಾನ್ಸೆಪ್ಟ್ಸ್ಗಳು ಬರುತ್ತೆ ಪ್ರೋಗ್ರಾಮಲ್ಲಿ ಬರೆಯುವಂಥ ಕೆಲವೊಂದಿಷ್ಟು ಕಾನ್ಸೆಪ್ಟ್ಸ್ ಏನಿರುತ್ತೆ ಆ ಕಾನ್ಸೆಪ್ಟ್ಸ್ಗಳು ಕೇಸ್ ಸೆನ್ಸಿಟಿವ್ ಅಂತ ಹೇಳ್ತಾ ಇದ್ದಾರೆ. ಕೇಸ್ ಸೆನ್ಸಿಟಿವ್ ಅಂದರೆ ಏನು? ನಾವು ಕೆಲವೊಂದು ವರ್ಡ್ಸ್ಗಳನ್ನು ಕ್ಯಾಪಿಟಲ್ ಅಂದರೆ ಕ್ಯಾಪಿಟಲಲ್ಲೇ ಬರೀಬೇಕು, ಸ್ಮಾಲ್ ಅಂದರೆ ಸ್ಮಾಲಲ್ಲೇ ಬರೀಬೇಕು ಅಂತ ಏನು ಕರಿತಾ ಇದ್ದೀವಲ್ಲ ಅದನ್ನು ನಾವು ಕೇಸ್ ಸೆನ್ಸಿಟಿವ್ ಅಂತ ಕರಿತಾ ಇದ್ದೀವಿ. ಈ ಕೇಸ್ ಅಂದರೆ ಏನು? ನಾವು ಸ್ಮಾಲ್ ಲೆಟರ್ ಮತ್ತು ಕ್ಯಾಪಿಟಲ್ ಲೆಟರ್ನ CSಲ್ಲಿ ಅಪ್ಪರ್ ಕೇಸ್ ಮತ್ತು ಲೋಯರ್ ಕೇಸ್ ಅಂತ ಕರಿತಾ ಇದ್ದೀವಿ. ಹಾಗಾಗಿ ಇದನ್ನು ಕೇಸ್ ಸೆನ್ಸಿಟಿವ್ ಅಂತ ಹೇಳಿ ಕರಿತಾ ಇದ್ದಾರೆ.
ನೆಕ್ಸ್ಟ್, ಇಟ್ ಈಸ್ ಒನ್ ಆಫ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಅಟ್ ಗೂಗಲ್ ಅನ್ನೋ ಒಂದು ಸಾಫ್ಟ್ವೇರ್ ಏನಿದೆ, ಗೂಗಲ್ ಅನ್ನೋ ಒಂದು ಆ್ಯಪ್ ಏನಿದೆ, ಅದರಲ್ಲಿ ನಾವು ಯಾವುದನ್ನು ಬಳಸಿದ್ದೀವಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಡೆವಲಪ್ ಮಾಡಲಿಕ್ಕೆ ಅಂತಂದರೆ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಬಳಸಿ ಡೆವಲಪ್ ಮಾಡಿರ್ತಾರೆ. ಹಾಗಾಗಿ ಇದನ್ನು ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಗೂಗಲ್ ಅಂತೇಳಿ ಕರೀತಾ ಇದ್ದಾರೆ. ಸೊ ಇದಿಷ್ಟು ಕೂಡ ಬೇಸಿಕ್ ಪ್ರಾಪರ್ಟೀಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆರ್ ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ದ ಪೈಥಾನ್ ಅಂತ ಹೇಳ್ಬೋದು. We are discussing about the features or properties or characteristics of Python ಅನ್ನೋದಾದರೆ, ಸೊ ಆಲ್ರೆಡಿ ನಾವು ಬೇಸಿಕ್ಸ್ ಕಲ್ತಿದ್ದೀವಿ. ಅದರದ್ದೇ ಎಕ್ಸ್ಟೆನ್ಸಿಬಲ್ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಆ್ಯಡ್ ಅಪ್ ಮಾಡಿದ್ದಾರೆ. ಇಟ್ ಈಸ್ ಅನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಪೈಥಾನ್ ಅನ್ನೋದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಬರೆಯುವಂಥ ಡೇಟಾ ಎರಡು ರೀತಿ ಇರುತ್ತೆ. ಒಂದು ಪ್ರೊಸೀಜರ್ ಓರಿಯೆಂಟೆಡ್, ಮತ್ತೊಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ. ಸೊ ಅವೆರಡರಲ್ಲಿ ಪೈಥಾನ್ ಅನ್ನೋದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. ಆ್ಯಂಡ್ ಎರಡನೇದು ಬಂದು ಇಟ್ ಈಸ್ ಅನ್ ಇಂಟರಾಕ್ಟಿವ್ ಲ್ಯಾಂಗ್ವೇಜ್. ಪೈಥಾನ್ ಅನ್ನೋದು ಇಂಟರಾಕ್ಟಿವ್ ಲ್ಯಾಂಗ್ವೇಜ್ ಆಗಿರುತ್ತೆ. ಆ್ಯಂಡ್ ಇದು ತುಂಬ ಸಿಂಪಲ್ ಆ್ಯಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್, ಟು ರೀಡ್ ಆ್ಯಂಡ್ ರೈಟ್. ಪ್ರೋಗ್ರಾಮ್ ಬರೆಯೋದಕ್ಕೆ ಮತ್ತು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬಾ ಸಿಂಪಲ್ ಮತ್ತು ಈಸಿ ಆಗಿರುತ್ತೆ. ಪೋರ್ಟಬಲ್ ಆ್ಯಂಡ್ ಸ್ಕೇಬಲ್, ಅಂದರೆ ಪ್ರೋಗ್ರಾಮಿಂಗ್ ಲೈನ್ಸ್ಗಳು ತುಂಬಾ ಪೋರ್ಟಬಲ್ ಆಗಿರುತ್ತೆ. ಅಂದರೆ ಚಿಕ್ಕ ಪ್ರೋಗ್ರಾಮಿಂಗ್ ಲೈನ್ಸ್ಗಳನ್ನೇ ಬಳಸಿ ನಾವು ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಡೇಟಾವನ್ನು ಈಸಿಯಾಗಿ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಟ್ ಈಸ್ ಅನ್ ಇಂಟಿಗ್ರೇಟೆಡ್ ಲ್ಯಾಂಗ್ವೇಜ್. ಯೂನಿಫಾರ್ಮಿಟಿ ಆಫ್ ಲ್ಯಾಂಗ್ವೇಜಸ್, ಇಂಟಿಗ್ರೇಟೆಡ್ ಅಂದರೆ ಯೂನಿಟಿ ಅಂತ ಹೇಳಿ. ಸೊ ಈ ಲ್ಯಾಂಗ್ವೇಜಲ್ಲಿ ಏನಿರುತ್ತೆ, ಯೂನಿಟಿ ಇರುತ್ತೆ. ಅಂದರೆ ಒಂದು ಪ್ರೋಗ್ರಾಮ್ನ ಒಂದು ರೀತಿ, ಇನ್ನೊಂದು ಪ್ರೋಗ್ರಾಮ್ನ ಇನ್ನೊಂದು ರೀತಿ ಅನ್ನೋದಕ್ಕಿಂತ ನಾವು ಇನ್ಪುಟ್ ಅಂತಲೇ, ಔಟ್ಪುಟ್ಟನ್ನು ಪ್ರಿಂಟ್ ಅಂತ ಹೇಳಿ ಹೇಗೆ ವರ್ಡ್ಸ್ಗಳನ್ನು ಬಳಸಿ ಲೈನ್ಗಳನ್ನ ಬಳಸ್ತೀವೋ, ಕೆಲವೊಂದಿಷ್ಟು ಕಾಮನ್ ಯೂನಿಟಿ ಇರುವಂಥ ಲೈನ್ಸ್ಗಳೇ ಇರುತ್ತೆ. ನಮಗೆ ಸ್ಪೆಸಿಫಿಕ್ಕಾಗಿ ಪರ್ಫಾರ್ಮ್ ಮಾಡಬೇಕಾಗಿರುವಂಥ ವರ್ಕ್ದ ಮೇಲೆ ಅಡಿಷ್ನಲ್ ಕೋಡ್ಸ್ ಏನಾಗ್ತಾ ಇರುತ್ತೆ, ಆ್ಯಡ್ ಅಪ್ ಆಗ್ತಾ ಇರುತ್ತೆ. ಇಟ್ ಈಸ್ ಆನ್ ಎಕ್ಸ್ಟೆನ್ಸಿಬಲ್ ಲ್ಯಾಂಗ್ವೇಜ್. ನಮಗೆ ಬೇಕಾದಂತಹ ಡೇಟಾ ಏನಾದರೂ ಅಪ್ಡೇಟ್ ಮಾಡೋದಾದರೆ ನಾವು ಎಕ್ಸ್ಟೆನ್ಷನನ್ನು ಮಾಡ್ಕೋಬೋದು. ಬಿಕಾಸ್ ಪೈಥಾನ್ ಈಸ್ ಅ ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿರೋದ್ರಿಂದ ಅಪ್ಡೇಷನನ್ನು ನಾವು ಸೋರ್ಸ್ ಕೋಡಲ್ಲಿ ಮಾಡ್ಕೋಬೋದು. ಹಾಗಾಗಿ ಇದನ್ನು ಎಕ್ಸ್ಟೆನ್ಸಿಬಲ್ ಲ್ಯಾಂಗ್ವೇಜ್ ಅಂತ ಕೂಡ ಕರಿತಾ ಇದ್ದೀವಿ. ಆ್ಯಂಡ್ ಇಟ್ ಈಸ್ ಅ ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂದರೆ ಈ ಒಂದು ಸಾಫ್ಟ್ವೇರು ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮಿಗೂ ಸಪೋರ್ಟ್ ಆಗುತ್ತೆ, ಲೈನೆಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ಗೂ ಸಪೋರ್ಟ್ ಆಗುತ್ತೆ. ಸೊ ಹಾಗಾಗಿ ಪೈಥಾನ್ ಅನ್ನೋದು ಯಾವುದೇ ಒಂದು ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಇನ್ಸ್ಟಾಲ್ ಆಗಿ ರನ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂತ ಕರಿತಾ ಇದ್ವಿ. ಆ್ಯಂಡ್ ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ಇಟ್ ಈಸ್ ಅ ಕೇಸ್ ಸೆನ್ಸಿಟಿವ್. ಕೆಲವೊಂದು ಪದಗಳನ್ನು ಕ್ಯಾಪಿಟಲ್ ಅಂದರೆ ಕ್ಯಾಪಿಟಲ್, ಸ್ಮಾಲ್ ಅಂದರೆ ಸ್ಮಾಲಲ್ಲೇ ಬಳಸಬೇಕು. ಹಾಗಾಗಿ ಇಟ್ ಈಸ್ ಅ ಕೇಸ್ ಸೆನ್ಸಿಟಿವ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್, ನಾನು ಆಗಲೇ ಹೇಳಿದಾಗೆ ಪೈಥಾನ್ ಇಸ್ ಅ ಫ್ರೀ ಮತ್ತು ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಬೋತ್ ಪೈಥಾನ್ ಸಾಫ್ಟ್ವೇರ್ನ ಸೋರ್ಸ್ ಕೋಡು ಮತ್ತು ಸಾಫ್ಟ್ವೇರ್ ಎರಡೂ ಕೂಡ ಫ್ರೀಯಾಗಿ ಸಿಗ್ತಾ ಇರೋದ್ರಿಂದ ಪೈಥಾನ್ ಇಸ್ ಅ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ ಹೇಳ್ತಾ ಇದ್ದಾರೆ. ಡಿಸ್ಕಸಿಂಗ್ ಅಬೌಟ್ ಪೈಥಾನ್ ಇಂಟರ್ಪ್ರಿಟರ್. ಏನಿದು ಪೈಥಾನ್ ಇಂಟರ್ಪ್ರಿಟರ್ ಅಂದರೆ, ನಾವು ಪೈಥಾನ್ ಸಾಫ್ಟ್ವೇರಲ್ಲಿ ಏನು ಪ್ರೋಗ್ರಾಮನ್ನು ಬರಿತೀವಿ, ಪ್ರೋಗ್ರಾಮ್ ಬರೆಯುವಂಥದ್ದನ್ನು ಇನ್ಪುಟ್ ಅಂತ ಕರಿತಾ ಇದ್ವಿ. ಬರೆದಂಥ ಪ್ರೋಗ್ರಾಮನ್ನು ಕಂಪೈಲ್ ಮಾಡ್ತೀವಲ್ಲ, ಅದನ್ನು ರನ್ ಅಂತ ಕರಿತೀವಲ್ವ, ಅದನ್ನು ನಾವು ಇಂಟರ್ಪ್ರಿಟರ್ ಅಂತ ಕರಿತಾ ಇದ್ದೀವಿ, ಅಥವಾ ಔಟ್ಪುಟ್ ಅಂತ ಏನು ಕರಿತಾ ಇದ್ದೀವಲ್ಲ. ಸೊ ಆ ಪ್ರೋಗ್ರಾಮಿಂಗ್ ಮಾಡಲಿಕ್ಕೆ ವಿ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸಾಫ್ಟ್ವೇರ್ಸ್ ಅಂತ ಹೇಳ್ತಾ ಇದ್ದಾರೆ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಇಂಟರ್ಪ್ರಿಟರ್ ಪ್ಲ್ಯಾಟ್ಫಾರ್ಮ್, ಪ್ರೋಗ್ರಾಮನ್ನು ಬರೆಯೋಕ್ಕೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಅದರಲ್ಲಿ ಯಾವುದು ಅಂದರೆ ಪೈಚಾರ್ಮ್ ಇರ್ಬೋದು, ಪೈಥಾನ್ IDLE ಇರ್ಬೋದು, ಪೈಥಾನ್ ಬಂಡಲ್ ಅಂತ ಇದೆ, ಅಥವಾ PyGUI ಅಂತಿದೆ, ಸಬ್ಲೈಮ್ ಟೆಕ್ಸ್ಟ್ ಅಂತಿದೆ. ಇದರಲ್ಲಿ ಯಾವುದನ್ನಾದರೂ ಒಂದನ್ನು ಬಳಸಿ ನಾವು ಪ್ರೋಗ್ರಾಮನ್ನು ಮಾಡ್ಕೋಬೋದು. ಯಾವುದರಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು. ದೆನ್ ಪೈಥಾನ್ ಇಂಟರ್ಪ್ರಿಟರಲ್ಲಿ ಎರಡು ರೀತಿ ಇದೆ. ಅಂದರೆ ಕಂಪೈಲ್ ಮಾಡಲಿಕ್ಕೆ, ಪ್ರೋಗ್ರಾಮನ್ನು ರನ್ ಮಾಡಲಿಕ್ಕೆ ಎರಡು ರೀತಿ ವೇ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಇಂಟ್ರಾಕ್ಟಿವ್ ಮೋಡ್, ಮತ್ತೊಂದು ಸ್ಕ್ರಿಪ್ಟ್ ಮೋಡ್ ಅಂತ. ಇಂಟ್ರಾಕ್ಟಿವ್ ಮೋಡ್ಗೂ ಸ್ಕ್ರಿಪ್ಟ್ ಮೋಡ್ಗೂ ಏನು ವ್ಯತ್ಯಾಸ ಅನ್ನೋದಾದರೆ, ಈ ಇಂಟ್ರಾಕ್ಟಿವ್ ಮೋಡ್ ದ ಸ್ಟೇಟ್ಮೆಂಟ್ ಡೈರೆಕ್ಟ್ಲಿ ಅಟ್ ದ ಪ್ರಾಂಪ್ಟ್, ಏನು ಸಿಂಬಲ್ ಕಾಣಿಸ್ತಾ ಇದೆ, ಗ್ರೇಟರ್ ದ್ಯಾನ್ ಸಿಂಬಲ್ಸ್ ಏನು ಕಾಣಿಸ್ತಾ ಇದೆ, ಆ ಸಿಂಬಲ್ ತೋರಿಸ್ತಾ ಇದೆ ಏನು ಅಂತಂದರೆ ಇಟ್ ಈಸ್ ಸ್ಟಾರ್ಟ್ ಟು ರೈಟ್ ಅಂತಂದರೆ ಇಟ್ ಈಸ್ ರೆಡಿ ಟು ಟೇಕ್ ದ ಇನ್ಪುಟ್ ಆಫ್ ಪೈಥಾನ್ ಅಂತ ಹೇಳ್ತಾ ಇದೆ. ದೆನ್ ಇಲ್ಲಿ ಇಂಟ್ರಾಕ್ಟಿವ್ ಮೋಡಲ್ಲಿ ಏನಾಗುತ್ತೆ ಅಂದರೆ, ನೀವು ಬರಿತಾ ಇರುವಂಥ ಲೈನ್ಸ್ ಇನ್ಪುಟ್ನ ಬರೀತಿದ್ದಂಗೆ ಅಲ್ಲಿ ಔಟ್ಪುಟ್ ಬರುವಂಥ ಚಾನ್ಸಸ್ ಏನಾದರೂ ಇದೆ ಸಿಂಗಲ್ ಲೈನಿಗೆ, ಅಲ್ಲೇ ಔಟ್ಪುಟ್ಟನ್ನು ಅದು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಅದನ್ನು ನಾವು ಇಂಟ್ರಾಕ್ಟಿವ್ ಮೋಡ್ ಅಂತ ಕರಿದ್ವಿ. ಎರಡನೇದು ಬಂದು ಸ್ಕ್ರಿಪ್ಟ್ ಮೋಡಲ್ಲಿ ಏನಂದರೆ, ರೈಟ್ ಆ್ಯಂಡ್ ಎಕ್ಸಿಕ್ಯೂಟ್ ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್. ನೀವು ಪೂರ್ತಿ ಪ್ರೋಗ್ರಾಮನ್ನು ಬರೆದು ಆದಮೇಲೆ, ಕಂಪ್ಲೀಟ್ ಆದಮೇಲೆ, ನಾವು ಪ್ರೋಗ್ರಾಮ್ ಸೇವ್ ಮಾಡಿದ್ಮೇಲೆ ನಾವೇನಾಗುತ್ತೆ ಪ್ರೋಗ್ರಾಮನ್ನು ಕಂಪೈಲ್ ಮಾಡೋವಂಥದ್ದು ಅಥವಾ ಎಕ್ಸಿಕ್ಯೂಷನ್ ಮಾಡೋವಂಥದ್ದು, ರನ್ ಮಾಡೋವಂಥದ್ದು. ಹಾಗಾಗಿ ಅದನ್ನು ಸ್ಕ್ರಿಪ್ಟ್ ಮೋಡ್ ಅಂತ ಕರಿತಾ ಇದ್ವಿ. ಸೊ ಇಂಟ್ರಾಕ್ಟಿವ್ ಮೋಡಲ್ಲಿ ನೀವು ಬರೆದಂಥ ಲೈನ್ಸು ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ, ಆಟೋಮ್ಯಾಟಿಕ್ಕಾಗಿ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಬಟ್ ಸ್ಕ್ರಿಪ್ಟ್ ಮೋಡಲ್ಲಿ ಕಂಪ್ಲೀಟ್ ಡೇಟಾ ಬರೆದಾದ್ಮೇಲೆ, ಸೇವ್ ಮಾಡಿದ್ಮೇಲೆ, ನಾವು ರನ್ ಮಾಡಿದ್ಮೇಲೆ ಪ್ರೋಗ್ರಾಮ್ ನಮಗೇನು ಕೊಡುತ್ತೆ, ಪ್ರಾಪರ್ ಔಟ್ಪುಟ್ಟನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ದಿಸ್ ಈಸ್ ಅನ್ ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ಪ್ರೋಗ್ರಾಮ್ execution.
ಇಂಟರ್ಪ್ರಿಟರ್ ಅಥವಾ ಇಂಟರಾಕ್ಟಿವ್ ಮೋಡ್ ಆಲ್ರೆಡಿ ನಾನು ಹೇಳಿರೋವಂಥ ಪಾಯಿಂಟ್ಸ್ಗಳನ್ನೇ ಇಲ್ಲಿ ಡೀಪ್ ಡಿಸ್ಕಷನ್ನ ಮಾಡಿದ್ದೀವಿ ಅಥವಾ ಪಾಯಿಂಟ್ಸ್ ವೈಸ್ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಸೊ ಇಂಟರಾಕ್ಟಿವ್ ಮೋಡ್ ಅಂದರೆ ಏನು? ಟು ವರ್ಕ್ ಇನ್ ಇಂಟರಾಕ್ಟಿವ್ ಮೋಡ್ ಟೈಪ್ ಎ ಪೈಥಾನ್ ಸ್ಟೇಟ್ಮೆಂಟ್ ಡೈರೆಕ್ಟ್ಲಿ ಅಟ್ ದ ಪ್ರಾಂಪ್ಟ್. ನೀವು ಪೈಥಾನ್ ಸಾಫ್ಟ್ವೇರ್ನ ಓಪನ್ ಮಾಡಿದ ತಕ್ಷಣ ಇಂಟರಾಕ್ಟಿವ್ ಮೋಡೇ ಆನ್ ಆಗಿರುತ್ತೆ. ಸೊ ಆ ಇಂಟರಾಕ್ಟಿವ್ ಮೋಡಲ್ಲಿ ಈ ಒಂದು ಸಿಂಬಲ್ ಏನು ಕಾಣಿಸ್ತಾ ಇದೆ ಗ್ರೇಟರ್ ದ್ಯಾನ್ ಸಿಂಬಲ್ 3 ಟೈಮ್ಸು, ಅಲ್ಲಿ ಆ ಒಂದು ಪ್ರಾಂಪ್ಟ್, ಅದನ್ನು ನಾವು ಪ್ರಾಂಪ್ಟ್ ಅಂತ ಕರಿತೀವಿ. ಆ ಪ್ರಾಂಪ್ಟಲ್ಲಿ ನಾವು ಲೈನ್ಸನ್ನು ಟೈಪ್ ಮಾಡ್ತಾ ಹೋದಂಗೆ ಇಂಡಿವಿಜುವಲ್ ಸ್ಟೇಟ್ಮೆಂಟ್ಸ್ ಏನಾಗ್ತಾ ಹೋಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಅದನ್ನೇ ಸೆಕೆಂಡ್ ಪಾಯಿಂಟಲ್ಲಿ ಹೇಳಿದ್ದಾರೆ. ಇಟ್ ಪ್ರೊವೈಡ್ಸ್ ಇನ್ಸ್ಟೆಂಟ್ ಎಕ್ಸಿಕ್ಯೂಷನ್ ಆಫ್ ಇಂಡಿವಿಜುವಲ್ ಸ್ಟೇಟ್ಮೆಂಟ್. ಪ್ರತಿಯೊಂದು ಸ್ಟೇಟ್ಮೆಂಟು ಅಲ್ಲೇ ಔಟ್ಪುಟನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಇಟ್ ಈಸ್ ಈಸಿ ಟು ಟೆಸ್ಟ್ ಸಿಂಗಲ್ ಲೈನ್ ಸ್ಟೇಟ್ಮೆಂಟ್ಸ್. ಈ ಒಂದು ಇಂಟರಾಕ್ಟಿವ್ ಮೋಡ್ ಏನಂದರೆ ಸ್ಕ್ರಿಪ್ಟ್ ಅಂದರೆ ತುಂಬ ಲೈನ್ಸ್ ಪ್ರೋಗ್ರಾಮಿಂಗ್ ಇತ್ತು ಅಂದರೆ ಇದು ಸೂಟಬಲ್ ಆಗಲ್ಲ. ಇಂಡಿವಿಜುವಲ್ ಲೈನಲ್ಲಿ ಏನಾದರೂ ಪ್ರೋಗ್ರಾಮನ್ನು ಟೆಸ್ಟ್ ಮಾಡಬೇಕು ಅಂತಿದ್ದಾಗ ನಾವು ಇಂಟರಾಕ್ಟಿವ್ ಮೋಡನ್ನು ಬಳಸಿದ್ರೆ ಸೂಕ್ತವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ಈಸಿ ಟು ಟೆಸ್ಟ್ ಸಿಂಗಲ್ ಲೈನ್ ಸ್ಟೇಟ್ಮೆಂಟ್ಸ್. ಸೊ ನಾನೇನು ಹೇಳಿದಾಗೆ ಚಿಕ್ಕ ಪ್ರೋಗ್ರಾಮ್ಗಳಿದ್ರೆ ಅಥವಾ ಸಿಂಗಲ್ ಲೈನ್ ಸ್ಟೇಟ್ಮೆಂಟ್ಸ್ಗಳಿದ್ರೆ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಇಟ್ ಈಸ್ ಸೂಟಬಲ್ ಅಂತ ಹೇಳ್ತಾ ಇದ್ದಾರೆ. ಇಟ್ ಕೆನಾಟ್ ಸೇವ್ ಪ್ರೋಗ್ರಾಮ್ ಫಾರ್ ಫ್ಯೂಚರ್ ಯೂಸ್. ಈ ಒಂದು ಇಂಟರಾಕ್ಟಿವ್ ಮೋಡಲ್ಲಿ ಫ್ಯೂಚರಲ್ಲಿ ಇಂಟರಾಕ್ಟಿವ್ ಮೋಡಲ್ಲಿ ನಾವು ಪ್ರೋಗ್ರಾಮನ್ನು ಟೈಪ್ ಮಾಡ್ತಾ ಇದ್ರೆ ಸೇವ್ ಮಾಡೋಂಥ ಆಪ್ಷನ್ ಇರೋದಿಲ್ಲ ಫಾರ್ ದ ಫರ್ದರ್ ಯೂಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಟ್ ಡಸಂಟ್ ಸಪೋರ್ಟ್ ಲಾರ್ಜರ್ ಪ್ರೋಗ್ರಾಮ್ಸ್. ಇಂಟರಾಕ್ಟಿವ್ ಮೋಡು ಲಾರ್ಜರ್ ನಂಬರ್ ಆಫ್ ಲೈನ್ಸ್ ಇರುವಂಥ ಪ್ರೋಗ್ರಾಮ್ಗಳನ್ನು ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಸಪೋರ್ಟ್ ಮಾಡೋದಿಲ್ಲ ಅನ್ನೋದಕ್ಕಿಂತ ಇಟ್ ವಿಲ್ ಬಿ ಹೈಲಿ ಡಿಫಿಕಲ್ಟ್ ವೆನ್ ಕಂಪೇರ್ ಟು ದ ಸ್ಕ್ರಿಪ್ಟ್ ಮೋಡ್ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಇಷ್ಟಾಯಿತು ಇಂಟರಾಕ್ಟಿವ್ ಮೋಡ್. ಸೈಡಲ್ಲಿ ನಾವು ಇಂಟರಾಕ್ಟಿವ್ ಮೋಡನ್ನು ಡಿಸ್ಕಸ್ ಮಾಡಿದ್ವಿ ಅಲ್ವಾ, ಇವಾಗ ಸ್ಕ್ರಿಪ್ಟ್ ಮೋಡನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಸ್ಕ್ರಿಪ್ಟ್ ಮೋಡ್ ಅಂತ ಅಂದ್ರೇನು? ದಿಸ್ ಈಸ್ ದ ಅಲೋಸ್ ಅಸ್ ಟು ರೈಟ್ ಆ್ಯಂಡ್ ಎಕ್ಸಿಕ್ಯೂಟ್ ಮೋರ್ ದ್ಯಾನ್ ಒನ್ ಸ್ಟೇಟ್ಮೆಂಟ್ ಟುಗೆದರ್. ಸೊ ಇಲ್ಲಿ ಎಲ್ಲ ಸ್ಟೇಟ್ಮೆಂಟ್ಸನ್ನು ಪ್ರೋಗ್ರಾಮಲ್ಲಿ ಎಷ್ಟು ಸ್ಟೇಟ್ಮೆಂಟ್ಸ್ ಇರುತ್ತೋ ಸೆಟ್ ಆಫ್ ಎಲ್ಲ ಸ್ಟೇಟ್ಮೆಂಟ್ಸನ್ನು ಒಂದು ಕಡೆ ಬರೆದು ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡಿದ್ರೆ, ಪ್ರೋಗ್ರಾಮ್ ಕಂಪ್ಲೀಟ್ ಆದಮೇಲೆ ಎಕ್ಸಿಕ್ಯೂಟ್ ಮಾಡಿದ್ರೆ ಅದನ್ನು ನಾವು ಸ್ಕ್ರಿಪ್ಟ್ ಮೋಡ್ ಅಂತ ಕರಿತಾ ಇದ್ವಿ. ಇನ್ ದಿಸ್ ಮೋಡ್ ವಿ ಕ್ಯಾನ್ ಯೂಸ್ ಆ್ಯಂಡ್ ಸೇವ್ ಪ್ರೋಗ್ರಾಮ್ ಫಾರ್ ಫ್ಯೂಚರ್ ಯೂಸ್. ಇಂಟ್ರಾಕ್ಟಿವ್ ಮೋಡಲ್ಲಿ ನಾವು ಫ್ಯೂಚರ್ ಯೂಸಿಗೆ ಸೇವ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಸ್ಕ್ರಿಪ್ಟ್ ಮೋಡಲ್ಲಿ ನಾವು ಫ್ಯೂಚರ್ ಯೂಸಿಗೆ ಪ್ರೋಗ್ರಾಮ್ಗಳನ್ನು ಸೇವ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಸೇವ್ ಮಾಡೋದಾದರೆ ವಿ ಹ್ಯಾವ್ ಎ ಸಿಂಟ್ಯಾಕ್ಸ್. ಯಾವ ರೀತಿ ಪ್ರೋಗ್ರಾಮನ್ನು ಸೇವ್ ಮಾಡಬೇಕು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಅಂದರೆ ಫೈಲ್ ನೇಮ್ .py ಅನ್ನೋದು ಎಕ್ಸ್ಟೆನ್ಷನ್ ಫಾರ್ಮ್ಯಾಟ್ ಆಗಿರುತ್ತೆ. ನೀವು ಏನೇ ಒಂದು ನೇಮನ್ನು ತೊಗೊಂಡ್ರು ನೇಮಿನ ಜೊತೆಗೆ ಲಾಸ್ಟಲ್ಲಿ .py ಅಂತ ಹೇಳಿ ಬರಿಬೇಕಾಗತ್ತೆ. .py ಅನ್ನೋದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ದಿಸ್ ಈಸ್ ದ ಪ್ರೋಗ್ರಾಮ್ ವಿಚ್ ಹ್ಯಾಸ್ ಬೀನ್ ರಿಲೇಟೆಡ್ ಟು ದ ಪೈಥಾನ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡಲಿಕ್ಕೆ. ಎಕ್ಸಾಂಪಲ್ ರಮನ್ .py ಅಂತ ಏನು ಕೊಟ್ಟಿದ್ದೀನಿ. ಸೊ ಆ ರೀತಿ ನೇಮಿನ ಜೊತೆಗೆ .py ಎಕ್ಸ್ಟೆನ್ಷನ್ನ ನೀವು ಬರಿಬೇಕಾಗತ್ತೆ. ದೆನ್ ನೋಟ್ ಸಿಂಬಲ್ ಏನು ಕಾಣಿಸ್ತಾ ಇದೆ, ಆ ಸಿಂಬಲ್ ಇಟ್ ಈಸ್ ಅ ಪೈಥಾನ್ ಪ್ರಾಂಪ್ಟ್ ಆ್ಯಂಡ್ ಪೈಥಾನ್ ಇಂಟರ್ಪ್ರಿಟರ್ ಯೂಸಸ್ ಟು ಇಂಡಿಕೇಟ್ ದಟ್ ಈಸ್ ರೆಡಿ. ಪ್ರೋಗ್ರಾಮಿನ ಮೋಡ್ ಏನಾಗಿದೆ, ರೆಡಿ ಇದೆ ಅಂತ ಹೇಳಿ ಸೂಚನೆ ತೋರಿಸ್ಲಿಕ್ಕೋಸ್ಕರ ಆ ಸಿಂಬಲನ್ನು ಬಳಸ್ತಾ ಇದ್ದಾರೆ. ಯಾವ ಸಿಂಬಲು? ಗ್ರೇಟರ್ ದ್ಯಾನ್ 3 ಸಿಂಬಲ್ ಏನು ಕಾಣಿಸ್ತಾ ಇದೆಯಲ್ಲ ಆ ಒಂದು ಸಿಂಬಲ್ನ ನಾವು ಪ್ರಾಂಪ್ಟ್ ಶೆಲ್ ಅಂತೇಳಿ ಕರಿತಾ ಇದ್ದೀವಿ. ಸೊ ದಿಸ್ ಈಸ್ ಅಬೌಟ್ ದ ಇಂಟ್ರಾಕ್ಟಿವ್ ಮೋಡ್ ಆ್ಯಂಡ್ ದ ಸ್ಕ್ರಿಪ್ಟ್ ಮೋಡ್. ಎಕ್ಸಾಮಿನೇಷನಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಇಂಟ್ರಾಕ್ಟಿವ್ ಮೋಡ್ ಮತ್ತು ಸ್ಕ್ರಿಪ್ಟ್ ಮೋಡ್ ಅಂತ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದನ್ನು ನೋಟ್ ಡೌನ್ ಮಾಡಿಕೊಂಡು ಓದ್ಕೊಳ್ಳಿ. ಕಾನ್ಸೆಪ್ಟ್ ಬಂದು ಪೈಥಾನ್ ಕ್ಯಾರೆಕ್ಟರ್ ಸೆಟ್. ಪೈಥಾನ್ ಕ್ಯಾರೆಕ್ಟರ್ ಸೆಟ್ ಅಂದರೆ ಒಂದು ಪೈಥಾನ್ ಸ್ಟೇಟ್ಮೆಂಟ್ಸನ್ನು ಅಥವಾ ಪೈಥಾನ್ ಪ್ರೋಗ್ರಾಮನ್ನು ಬರೆಯುವಾಗ ಏನೆಲ್ಲ ಥಿಂಗ್ಸ್ಗಳು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಮೊದಲನೇದು ಬಂದು ಆಲ್ಫಾಬೆಟ್ಸ್ ನಮಗೆಲ್ರಿಗೂ ಗೊತ್ತೇ ಇದೆ ಅಲ್ವಾ. ಸೊ ಆಲ್ಫಾಬೆಟ್ಟಲ್ಲಿ ಇಟ್ ಮೇ ಬಿ ಕ್ಯಾಪಿಟಲ್ ಲೆಟರ್ಸ್ ಆಗಿರ್ಬೋದು, ಸ್ಮಾಲ್ ಲೆಟರ್ ಆಗಿರ್ಬೋದು. ನಾವು CS ಅಪ್ಪರ್ ಕೇಸ್ ಮತ್ತು ಲೋಯರ್ ಕೇಸ್ ಅಂತ ಏನು ಕರಿತೀವಿ ಆ ಕ್ಯಾರೆಕ್ಟರ್ಸ್ಗಳನ್ನು ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಡಿಜಿಟ್ಸ್ ಅಂತ ಬಂದರೆ ಎಷ್ಟು ಡಿಜಿಟ್ಸ್ ಇರುತ್ತೆ? ಟೋಟಲ್ 10 ಡಿಜಿಟ್ಸ್ ಇರುತ್ತೆ. ಎಲ್ಲಿಂದ ಎಲ್ಲಿ ತನಕ ಅಂದರೆ 0 to 9ವರೆಗೂ ನಂಬರ್ಸ್ಗಳನ್ನು ತೊಗೊಂಡು ನಾವು ಪ್ರೋಗ್ರಾಮಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ಅದೇ ರೀತಿ ಸ್ಪೆಷಲ್ ಸಿಂಬಲ್ಸ್ಗಳನ್ನು ಕೂಡ ಬಳಸ್ಕೋಬೋದು. ಸಿಂಬಲ್ಸ್ ಅಂತ ಏನೇನೆಲ್ಲ ಇದೆ, ಡಬಲ್ ಇನ್ವೆಂಟೆಡ್ ಕಮ, ಸಿಂಗಲ್ ಇನ್ವೆಂಟೆಡ್ ಕಮ, ಫ್ಲವರ್ ಬ್ರ್ಯಾಕೆಟ್, ಸ್ಕ್ವಯರ್ ಬ್ರ್ಯಾಕೆಟ್, ಸ್ಮಾಲ್ ಬ್ರ್ಯಾಕೆಟ್ಸ್, ಡಿವಿಷನ್ ಎಕ್ಸೆಟ್ರಾ ಏನೆಲ್ಲ ಸಿಂಬಲ್ಸ್ ಇದೆ ಆ ಎಲ್ಲ ಸಿಂಬಲ್ಸ್ಗಳನ್ನು ಬಳಸ್ಕೋಬೋದು. ಜೊತೆಗೆ ಸ್ಪೇಸನ್ನು ಕೂಡ ಬಳಸ್ತೀವಿ. ಸೊ ಇದೆಲ್ಲದೂ ಕೂಡ ಒಂದು ಪ್ರೋಗ್ರಾಮಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ಅದನ್ನು ನಾವಿಲ್ಲಿ ಪೈಥಾನ್ ಕ್ಯಾರೆಕ್ಟರ್ ಸೆಟ್ ಅಂತೇಳಿ ಕರಿತಾ ಇದ್ದೀವಿ. ಟೋಕನ್ಸ್ ಅಂದರೆ ದ ಸ್ಮಾಲೆಸ್ಟ್ ಇಂಡಿವಿಜುವಲ್ ಯೂನಿಟ್ ಇನ್ ದ ಪ್ರೋಗ್ರಾಮ್. ಒಂದು ಪ್ರೋಗ್ರಾಮಲ್ಲಿ ಕೆಲವೊಂದಿಷ್ಟು ಚಿಕ್ಕ ಇನ್ಫಾರ್ಮೇಷನ್ ಏನಿರುತ್ತೆ ಅಥವಾ ಚಿಕ್ಕ ಪಾರ್ಟ್ ಏನಿರುತ್ತೆ ಅದನ್ನು ನಾವು ಇಲ್ಲಿ ಟೋಕನ್ ಅಂತ ಕರಿತಾ ಇದ್ವಿ. ಟೋಕನ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟೋಕನ್ಸ್ ಇದೆ. ಮೇಯ್ನಾಗಿ 5 ಟೈಪ್ಸ್ ಆಫ್ ಟೋಕನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಒನ್ ಬಂದು ಕೀವರ್ಡ್, ಸೆಕೆಂಡ್ ಒನ್ ಐಡೆಂಟಿಫೈಯರ್ಸ್, ಥರ್ಡ್ ಒನ್ ಲಿಟರಲ್ಸ್, ಫೋರ್ತ್ ಒನ್ ಆಪರೇಟರ್ಸ್ ಆ್ಯಂಡ್ ಫಿಫ್ತ್ ಒನ್ ಪಂಚುಯೇಟರ್ಸ್. ದೀಸ್ ಆರ್ ಆಲ್ ದ ಟೈಪ್ಸ್ ಆಫ್ ಟೋಕನ್ಸ್ ಅಂತ ಹೇಳ್ತಾ ಇದ್ದಾರೆ. ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಈ ಒಂದು ಕಾನ್ಸೆಪ್ಟ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಡಿಸ್ಕಸ್ ಮಾಡ್ತಾ ಹೋಗೋಣ. ಟೋಕನ್ ಬಂದು ಕೀವರ್ಡ್ ಅನ್ನೋ ವರ್ಡನ್ನು ಆಲ್ರೆಡಿ ನಾವು ಕೇಳಿರ್ತೀವಿ ಅಲ್ವಾ. ಪ್ರೋಗ್ರಾಮ್ಗಳಲ್ಲಿ ಚಿಕ್ಕ ವರ್ಡ್ಗಳನ್ನು ಏನು ಬರ್ತಿರ್ತೀವಿ ಅದನ್ನು ಕೀವರ್ಡ್ಸ್ ಅಂತ ಕರಿತಾ ಇದ್ವಿ. ಕೀವರ್ಡ್ಸ್ ಅಂತ ಬಂದರೆ ಇಲ್ಲಿ ಡೆಫಿನೇಷನ್ ಏನಪ್ಪ ಅಂದರೆ ಪ್ರೀ ಡಿಫೈನ್ಡ್ ವರ್ಡ್ಸ್ ವಿತ್ ಸ್ಪೆಷಲ್ ಮೀನಿಂಗ್. ಕೆಲವೊಂದಿಷ್ಟು ಮುಂಚಿತವಾಗಿ ತಿಳ್ಕೊಂಡಿರುವಂತಹ ಪದಗಳಿಗೆ ಅದರದ್ದೇ ಆದಂತಹ ಸ್ಪೆಷಲ್ ಮೀನಿಂಗ್ ಇರುತ್ತೆ. ಆ ಸ್ಪೆಷಲ್ ಮೀನಿಂಗು ಪೈಥಾನ್ ಮಾಡ್ಯೂಲ್ ಏನಿರುತ್ತೆ, ನಾವು ಪೈಥಾನ್ ಏನು ಬರಿತೀವಿ ಸಾಫ್ಟ್ವೇರು, ಅದಕ್ಕೆ ಕೆಲವೊಂದಿಷ್ಟು ನಿರ್ದಿಷ್ಟವಾದ ಮಾಹಿತಿಯನ್ನು ಅದು ಹೇಳುತ್ತೆ. ಆ ರೀತಿಯಾಗಿರುವಂತಹ ಪದಗಳನ್ನು ನಾವಿಲ್ಲಿ ಕೀವರ್ಡ್ಸ್ ಅಂತ ಹೇಳಿ
ಹೇಳಿ ಕರಿತಾ ಇದ್ವಿ. ಸೊ ದಟ್ ದೇ ಮೆನ್ಷನ್ ಪ್ರೀ ಡಿಫೈನ್ಡ್ ವರ್ಡ್ಸ್ ವಿತ್ ಎ ಸ್ಪೆಷಲ್ ಮೀನಿಂಗ್ ಟು ದ ಪೈಥಾನ್ ಇಂಟರ್ಪ್ರಿಟರ್ ಮಾಡೆಲ್ ಏನಿದೆ ಅಥವಾ ಪೈಥಾನ್ ಸಾಫ್ಟ್ವೇರ್ ಏನಿದೆ ಅದಕ್ಕೆ ಸ್ಪೆಷಲ್ ಮೀನಿಂಗನ್ನು ಅದು ಪ್ರೊವೈಡ್ ಮಾಡುತ್ತೆ. ದೀಸ್ ಆರ್ ರಿಸರ್ವ್ಡ್ ಕೀವರ್ಡ್ಸ್ ಏನಿರುತ್ತೆ ಇದೆಲ್ಲ ಕಾನ್ಸ್ಟೆಂಟ್ ಆಗಿರುತ್ತೆ ಮತ್ತು ಕೇಸ್ ಸೆನ್ಸಿಟಿವ್ ಆಗಿರುತ್ತೆ. ಕೇಸ್ ಸೆನ್ಸಿಟಿವ್ ಅಂದರೆ ಸ್ಮಾಲ್ ಲೆಟರ್ ಅಂದರೆ ಸ್ಮಾಲಲ್ಲೇ ಬರೀಬೇಕು, ಎಲ್ಲದು ಕ್ಯಾಪಿಟಲ್ ಅಂದರೆ ಕ್ಯಾಪಿಟಲ್, ಅಥವಾ ಒಂದು ಲೆಟರ್ ಕ್ಯಾಪಿಟಲ್ ಮಿಕ್ಕಿದ್ದೆಲ್ಲ ಸ್ಮಾಲ್ ಅಂದರೆ ಸ್ಮಾಲ್. ಈ ರೀತಿಯಾಗಿ ಯಾವ ರೀತಿ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಸ್ಲೈಡಲ್ಲಿ ಅದೇ ರೀತಿ ನೀವು ಕೀವರ್ಡ್ಸ್ಗಳನ್ನು ಪ್ರೋಗ್ರಾಮಲ್ಲಿ ಬಳಸುವಾಗ ಬರ್ಕೋಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ದೇರ್ ಆರ್ ಮೇನ್ಲಿ 33 ಕೀವರ್ಡ್ಸ್ ಇಂದ ಪೈಥಾನಲ್ಲಿ ಟೋಟಲ್ ಆಗಿ 33 ಕೀವರ್ಡ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವುದೆಲ್ಲ ಅಂತ ಹೇಳಿ ಒಂದ್ಸತಿ ನೋಡೋಣ. ಫಾಲ್ಸ್, ನನ್ ಮತ್ತು ಟ್ರೂ ಈ 3 ಪದಗಳನ್ನು ಗಮನಿಸಿ. ಅದರಲ್ಲಿ ಮೊದಲನೇ ಅಕ್ಷರ ಮಾತ್ರ ಏನಾಗಿದೆ ಅಪ್ಪರ್ ಕೇಸ್ ಆಗಿದೆ. ಅದನ್ನು ಬಿಟ್ಟು ಇನ್ನೆಲ್ಲ ವರ್ಡ್ಸ್ ಕೂಡ ಅಥವಾ ಎಲ್ಲ ಕೀವರ್ಡ್ಸ್ ಕೂಡ ಸ್ಮಾಲ್ ಲೆಟರಲ್ಲೇ ಇದೆ. ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಸೊ ಲೆಟ್ ಅಸ್ ಸಿ ಫಾಲ್ಸ್, ನನ್, ಟ್ರೂ ಆ್ಯಂಡ್ ಆಸ್, ಅಸರ್ಟ್, ಬ್ರೇಕ್, ಕ್ಲಾಸ್, ಕಂಟಿನ್ಯೂ, ಡೆಫ್, ಡೆಲ್, ಇಲಿಫ್, else, except, finally, for, from, global, if, import, in, is, lambda, non-local, not, or, pass, raise, return, try. ಇದಿಷ್ಟು ಕೂಡ 33 ಕೀವರ್ಡ್ಸ್ ಆಗಿರುತ್ತೆ ನಾವು ಪೈಥಾನಲ್ಲಿ ಬಳಸುವಂತಹ ಕೀವರ್ಡ್ಸ್ಗಳು. ಸೊ ಇದಿಷ್ಟು ಆಗಿತ್ತು ಕೀವರ್ಡ್ಸ್. ಬಂದು ಐಡೆಂಟಿಫೈಯರ್ಸ್ ಅಂದರೆ ದ ನೇಮ್ ಗಿವನ್ ಬೈ ದ ಯೂಸರ್ ಟು ಎಂಟಿಟೀಸ್ ಲೈಕ್ ವೇರಿಯಬಲ್ ನೇಮ್, ಕ್ಲಾಸ್ ನೇಮ್ ಆರ್ ಫಂಕ್ಷನ್ ನೇಮ್. ನಾವೇನು ನೇಮ್ಗಳನ್ನು ಕೊಟ್ಟಿರ್ತೀವಿ ಸಿಂಬಲೈಸ್ ಮಾಡಲಿಕ್ಕೆ ಅಥವಾ ಐಡೆಂಟಿಫೈ ಮಾಡಲಿಕ್ಕೆ ನಾವು ಕೊಡ್ತಾ ಇರುವಂತಹ ನೇಮ್ಗಳನ್ನು ನಾವಿಲ್ಲಿ ಐಡೆಂಟಿಫೈಯರ್ಸ್ ಅಂತಿದ್ದೀವಿ. ಯಾವುದಕ್ಕೆಲ್ಲ ನೇಮ್ ಕೊಡ್ತಾ ಇದ್ದೀವಿ ಅಂದರೆ ವೇರಿಯಬಲ್ಗೆ ನೇಮ್ ಕೊಡ್ತೀವಿ, ಕ್ಲಾಸಿಗೆ ನೇಮ್ ಕೊಡ್ತೀವಿ, ಅದೇ ರೀತಿ ಫಂಕ್ಷನ್ಗಳಿಗೆ ನೇಮನ್ನು ಕೊಡ್ತಾ ಇದ್ದೀವಿ. ಅವುಗಳನ್ನು ಐಡೆಂಟಿಫೈಯರ್ಸ್ ಅಂತ ಕರಿತಾ ಇದ್ದೀವಿ. ಇಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಐಡೆಂಟಿಫೈಯರ್ಸ್ಗಳಿಗೆ ನೇಮನ್ನು ಪ್ರೊವೈಡ್ ಮಾಡುವಾಗ ಕೆಲವೊಂದಿಷ್ಟು ರೂಲ್ಸನ್ನು ಫಾಲೋ ಮಾಡಬೇಕು. ಅದರಲ್ಲಿ ಮೊದಲನೇ ರೂಲ್ ಬಂದು ನೇಮ್ ಶುಡ್ ಬಿ ಬಿಗಿನ್ ವಿತ್ ಆನ್ ಆಲ್ಫಾಬೆಟ್ ಆರ್ ಅಂಡರ್ಸ್ಕೋರ್. ನೀವು ಬರೆಯುವಂಥ ನೇಮು ಮೊದಲನೇ ಅಕ್ಷರ ಅಂಡರ್ಸ್ಕೋರ್ ಆಗಿರಬೇಕು, ಇಲ್ಲ ಅಂತಂದರೆ ಆಲ್ಫಾಬೆಟ್ಟೇ ಆಗಿರಬೇಕು ಕಂಪಲ್ಸರಿ. ಇಟ್ ಶುಡ್ ನಾಟ್ ಬಿ ಸ್ಟಾರ್ಟ್ ವಿತ್ ನಂಬರ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಟ್ ಶುಡ್ ಬಿ ನಾಟ್ ಬಿ ಎ ಕೀವರ್ಡ್. ನಾವೇನು 33 ಕೀವರ್ಡ್ಸ್ ಅಂತ ಲಾಸ್ಟ್ ಸ್ಲೈಡಲ್ಲಿ ನೋಡಿದ್ವಲ್ಲ ಆ ನೇಮ್ಗಳನ್ನು ಬಿಟ್ಟು ಇನ್ಯಾವುದೇ ಪದಗಳನ್ನು ನೀವು ನೇಮ್ ಅಂತ ಹೇಳಿ ತಗೋಬೋದು ಅಂತ ಹೇಳ್ತಾ ಇದ್ದಾರೆ. ವಿ ಶುಡ್ ನಾಟ್ ಯೂಸ್ ಎನಿ ಸ್ಪೆಷಲ್ ಸಿಂಬಲ್ಸ್ ಲೈಕ್ ಅಟ್, ಆಶ್, ಸಿಂಗಲ್ ಇನ್ವೆಂಟೆಡ್, ಡಬಲ್ ಇನ್ವೆಂಟೆಡ್, ಎನಿ ಸಿಂಬಲ್. ಯಾವ ಸಿಂಬಲ್ಗಳನ್ನು ನೇಮಿನ ಜೊತೆಗೆ ಬಳಸೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್ PSR, ಅಟ್ ಈ ರೀತಿ ವೇರಿಯಬಲ್ ನೇಮ್ ಆಗಿರಲಿ, ಫಂಕ್ಷನ್ ನೇಮ್ ಆಗಲಿ ವರ್ಡ್ಸಿನ ಜೊತೆಗೆ ಅಥವಾ ಸ್ಟ್ರಿಂಗಿನ ಜೊತೆಗೆ ಸಿಂಬಲ್ಸ್ಗಳನ್ನು ಬಳಸೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಂಪಲ್ಸ್ ನೀವು ನಂಬರ್ಸನ್ನು ಬಳಸ್ಬೋದು, ಅಂಡರ್ಸ್ಕೋರನ್ನು ಬಳಸ್ಬೋದು. ಅಂಡರ್ಸ್ಕೋರ್ ಅನ್ನೋದು ಕೂಡ ಒಂದು ಸಿಂಬಲ್ಲೇ, ಬಟ್ ಅದನ್ನು ಹೊರತುಪಡಿಸಿ ಇನ್ಯಾವ ಸಿಂಬಲ್ಗಳನ್ನು ಕೂಡ ಬಳಸೋ ಹಾಗಿಲ್ಲ. ಎಕ್ಸಾಂಪಲ್ ಮಾರ್ಕ್ಸ್ 1, ಸ್ಟೂಡೆಂಟ್, AM, ಒಂದು ಸಿಂಗಲ್ ಕ್ಯಾರೆಕ್ಟರ್ನು ಕೂಡ ನೀವು ನೇಮ್ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು. ಅಥವಾ ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಅಥವಾ ಸ್ಟ್ರಿಂಗ್ ಅಂತ ಏನು ಕರಿತೀವಿ ಅದನ್ನು ಕೂಡ ನೇಮ್ ಅಂತ ಕನ್ಸಿಡರ್ ಮಾಡ್ಬೋದು. ಇದಿಷ್ಟು ರೂಲ್ಸ್ಗಳನ್ನು ನೀವು ನೇಮನ್ನು ಕೊಡುವಾಗ ಫಾಲೋ ಮಾಡಲೇಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ದೆನ್ ಟೋಟಲಿ 79 ಲೆಂತ್ ಆಫ್ ಕ್ಯಾರೆಕ್ಟರ್ಸ್ ಆರ್ ಪ್ರೆಸೆಂಟ್ ಇನ್ ಪೈಥಾನ್. ನೀವೊಂದು ವರ್ಡಿಗೆ ಅಥವಾ ನೀವೇನಾದರೂ ನೇಮನ್ನು ಪ್ರೊವೈಡ್ ಮಾಡ್ತಾ ಇದ್ರಂದರೆ ಆ ನೇಮ್ ಅಥವಾ ಆ ಒಂದು ಸ್ಟ್ರಿಂಗಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇರ್ಬೋದು ಅಂದರೆ 79 ಕ್ಯಾರೆಕ್ಟರ್ಸ್ ಇರ್ಬೋದು. ಅದಕ್ಕಿಂತ ಒಳಗಡೆನೇ ಇರಬೇಕು. ಅಥವಾ ನೀವು ಕೊಡ್ತೀರಾ ತುಂಬ ದೊಡ್ಡ ಲೆಂತಿ ನೇಮನ್ನು ಕೊಡ್ತಾ ಇದ್ದೀರಾ ಅಂದರೆ ಅದು 79 ಕ್ಯಾರೆಕ್ಟರ್ಸ್ ಒಳಗಡೆನೇ ಇರಬೇಕು. 79 ಕ್ಯಾರೆಕ್ಟರ್ಸ್ ಜಾಸ್ತಿ ಆಯಿತು ಅಂದರೆ ಅದು ತೊಗೊಳ್ಳೋದಿಲ್ಲ. ಸೊ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಗಿವಿಂಗ್ ನೇಮ್ ಕ್ಯಾರೆಕ್ಟರ್ಸ್ ವಿಲ್ ಬಿ 79 ಕ್ಯಾರೆಕ್ಟರ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಆಗಿತ್ತು ಸೆಕೆಂಡ್ ಟೋಕನ್, ದಟ್ ಈಸ್ ಕಾಲ್ಡ್ ಐಡೆಂಟಿಫೈಯರ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಲಿಟರಲ್ಸ್ ಅಂದರೆ ಏನು? ಲಿಟರಲ್ಸ್ ಆರ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂಗಳನ್ನು ಏನು ಕೊಡ್ತಾ ಇದ್ದೀವಿ ವೇರಿಯಬಲ್ಗಳಿಗೆ, ಅವುಗಳ ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿರುತ್ತೆ, ಬದಲಾವಣೆ ಆಗಲ್ಲ. ಆ ರೀತಿಯಾಗಿರುವಂತಹ ಮಾಹಿತಿಯನ್ನು ನಾವಿಲ್ಲಿ ಅಥವಾ ಆ ರೀತಿಯಾಗಿರುವಂಥ ವ್ಯಾಲ್ಯೂವನ್ನು ನಾವಿಲ್ಲಿ ಲಿಟರಲ್ಸ್ ಅಂತ ಕರಿತಾ ಇದ್ದೀವಿ. ಸೊ ದಟ್ ಏನು ಹೇಳ್ತಾ ಇದ್ದಾರೆ ಅವರು ಡೆಫಿನೇಷನು, ಲಿಟರಲ್ಸ್ ಆರ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಡಾಟಾ ಗಿವನ್ ಇನ್ ಎ ವೇರಿಯಬಲ್ ಆರ್ ಕಾನ್ಸ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ದೇರ್ ಆರ್ ಮೇನ್ಲಿ 5 ಟೈಪ್ಸ್ ಆಫ್ ಲಿಟರಲ್ಸ್. 5 ರೀತಿಯ ಲಿಟರಲ್ಸ್ ಇದೆ ಅಂತ ಹೇಳ್ತಾರೆ. ಯಾವ್ದು? ಸ್ಟ್ರಿಂಗ್ ಲಿಟರಲ್, ನ್ಯೂಮರಿಕ್ ಲಿಟರಲ್, ಬೂಲಿಯನ್ ಲಿಟರಲ್, ಸ್ಪೆಷಲ್ ಲಿಟರಲ್ಸ್ ಮತ್ತು ಲಿಟರಲ್ ಕಲೆಕ್ಷನ್ಸ್ ಅಂತೇಳಿ. ಸ್ಟ್ರಿಂಗ್ ಲಿಟರಲ್ ಅಂತ ಅಂದರೆ ಯೂಸ್ ಟು ರೆಪ್ರೆಸೆಂಟ್ ಕ್ಯಾರೆಕ್ಟರ್ಸ್, ಸ್ಟ್ರಿಂಗ್ಸ್, ಟೆಕ್ಸ್ಟ್, ವರ್ಡ್ಸ್ ಆರ್ ಸ್ಟೇಟ್ಮೆಂಟ್ಸ್. ನಾವೇನು ಪದಗಳನ್ನು ಬರಿತೀವಿ, ಕ್ಯಾರೆಕ್ಟರ್ಗಳನ್ನು ಬರಿತೀವಿ, ಆ ಒಂದು ಕ್ಯಾರೆಕ್ಟರ್ ಸೆಟ್ಟಲ್ಲಿ ನಾವೇನಾದರೂ ಕಾನ್ಸ್ಟೆಂಟಾಗಿ ವ್ಯಾಲ್ಯೂನ ಚೇಂಜ್ ಮಾಡದೇ ಇರೋವಂಥದ್ದು ಇದ್ದರೆ ಅದು ನಾವು ಸ್ಟ್ರಿಂಗ್ ಲಿಟರಲ್ ಅಂತ ಕರಿತಾ ಇದ್ದೀವಿ. ಅದೇ ರೀತಿ ನ್ಯೂಮರಿಕ್ ಲಿಟರಲ್ಸ್ ಅಂದರೆ ನಾವು ನೇಮ್ಗಳಿಗೆ ಕೊಡ್ತಾ ಇರುವಂತಹ ವ್ಯಾಲ್ಯೂಗಳು ಕಾನ್ಸ್ಟೆಂಟ್ ಆಗಿದ್ದರೆ, ಫಾರ್ ಎಕ್ಸಾಂಪಲ್ ಇಂಟೀಜರ್ ವ್ಯಾಲ್ಯೂ ಅಂದರೆ ಪಾಸಿಟಿವ್, ನೆಗೆಟಿವ್, ಹೋಲ್ ನಂಬರೇ ಆಗಿರುತ್ತೆ. ಫ್ಲೋಟ್ ಅಂದರೆ ಫ್ರ್ಯಾಕ್ಷನಲ್ ವ್ಯಾಲ್ಯೂಸೇ ಆಗಿರುತ್ತೆ. ಸೊ ಈ ರೀತಿಯಾಗಿ ಕಾನ್ಸ್ಟೆಂಟ್ ಮೀನಿಂಗನ್ನು ಕೊಡ್ತಾ ಇರುತ್ತೆ ಅಲ್ವಾ ಕೆಲವೊಂದು ಪದಗಳು, ಅವುಗಳನ್ನು ನಾವಿಲ್ಲಿ ನ್ಯೂಮರಿಕ್ ಲಿಟರಲ್ಸ್ ಅಥವಾ ಲಿಟರಲ್ಸ್ ಅಂತ ಕರಿತಾ ಇದ್ವಿ. ಇನ್ನು ಬೂಲಿಯನ್ ಲಿಟರಲ್ಸ್ ಅಂತಂದರೆ ಅಲ್ಲಿ 0 ಮತ್ತು 1 ಮಾತ್ರ ಇರುತ್ತೆ, ಅದು ಬದಲಾವಣೆ ಆಗೋದೇ ಇಲ್ಲ. 0 ಅಥವಾ 1 ಮಾತ್ರ ತೊಗೋಬೇಕಾಗತ್ತೆ. ಅದು ಟ್ರೂ ಮತ್ತು ಫಾಲ್ಸ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಲ್ವಾ. ಸೊ ಆ ರೀತಿ ಇರುವಂಥ ವ್ಯಾಲ್ಯೂಸ್ಗಳನ್ನು ನಾವು ಬೂಲಿಯನ್ ಲಿಟರಲ್ಸ್ ಅಂತ ಕರಿತಾ ಇದ್ವಿ. ಇನ್ನು ಸ್ಪೆಷಲ್ ಲಿಟರಲ್ಸ್ ಅಂದರೆ ಯೂಸ್ಡ್ ಟು ಸಿಗ್ನಿಫೈ ದಟ್ ಎ
ಪರ್ಟಿಕ್ಯುಲರ್ ಫೀಲ್ಡ್ ಇಟ್ ಈಸ್ ನಾಟ್ ಕ್ರಿಯೇಟೆಡ್. ನನ್ ಅನ್ನೋ ವರ್ಡನ್ನು ಏನು ಬಳಸ್ತೀವಿ, ಆ ನನ್ ಅನ್ನೋ ವರ್ಡು ಇಲ್ಲಿ ಸ್ಪೆಷಲ್ ಲಿಟರಲ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಈ ನನ್ ಅನ್ನೋ ವರ್ಡನ್ನು ಎಲ್ಲಿ ಬಳಸ್ತೀವಿ ಅಂದರೆ ರಿಟರ್ನ್ ಸ್ಟೇಟ್ಮೆಂಟ್ಸ್ಗಳ ಜೊತೆಗೆ ನನ್ ಅನ್ನೋ ಪದವನ್ನು ಬಳಸ್ತೀವಿ ಹೆಚ್ಚಾಗಿ. ಸೊ ಅದು ಏನನ್ನು ಸ್ಪೆಸಿಫೈ ಮಾಡುತ್ತೆ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಇಲ್ಲಿ ಇಲ್ಲ ಅಥವಾ ಫಾಲ್ಸನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ನನ್ ಅನ್ನೋ ವರ್ಡನ್ನು ಬಳಸ್ತಾ ಇದ್ವಿ. ಅದನ್ನು ಇಲ್ಲಿ ನಾವು ಸ್ಪೆಷಲ್ ಲಿಟರಲ್ ಅಂತ ಕರಿತಾ ಇದ್ವಿ. ಇನ್ನು ಲಿಟರಲ್ ಕಲೆಕ್ಷನ್ಸ್ ಅಂತ ಬಂದರೆ ಆ ಲಿಟರಲ್ ಕಲೆಕ್ಷನ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲೆಕ್ಷನ್ಸ್ ಇದೆ. ಲಿಸ್ಟ್ ಆಗಿರ್ಬೋದು, ಟಪಲ್ಸ್, ಡಿಕ್ಷನರಿ, ಸೆಟ್ಸ್. ಇದು ನಿಮಗೆ ನೆಕ್ಸ್ಟ್ ಕಂಟಿನ್ಯೂಷನ್ ಆಫ್ ದ ಚಾಪ್ಟ್ರಲ್ಲಿ ಬರುತ್ತೆ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ದೀಸ್ ಆರ್ ದ 5 types of literals we are going to be discussed in this slide. This is the third type of token in the chapter. ಈಗ ಲಿಟರಲ್ನ ಡೀಪಾಗಿ ಡಿಸ್ಕಸ್ ಮಾಡೋದಾದರೆ ಯೂಸ್ ಟು ರೆಪ್ರೆಸೆಂಟ್ ಕ್ಯಾರೆಕ್ಟರ್, ಸ್ಟ್ರಿಂಗ್ಸ್, ಟೆಕ್ಸ್ಟ್, ವರ್ಡ್ಸ್ ಆರ್ ಸ್ಟೇಟ್ಮೆಂಟ್ಸ್. ನಾವೇನು ಇಂಗ್ಲೀಷ್ ಲೈಕ್ ಸ್ಟೇಟ್ಮೆಂಟ್ಸ್ ಅಥವಾ ವರ್ಡ್ಸನ್ನು ಬರಿತೀವಿ ಅದನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಇಲ್ಲಿ ನಾವು ಸ್ಟ್ರಿಂಗ್ ಲಿಟರಲ್ಸನ್ನು ತೊಗೊಳ್ತಾ ಇದ್ವಿ. ಇಟ್ ಕ್ಯಾನ್ ಯೂಸ್ ಬೋತ್ ಸಿಂಗಲ್ ಆ್ಯಂಡ್ ಡಬಲ್ ಕೋಡ್ಸ್. ಸ್ಟ್ರಿಂಗನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಪೈಥಾನ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟಲ್ಲಿ ಕ್ಯಾರೆಕ್ಟರ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ನಾವು ಕ್ಯಾರೆಕ್ಟರನ್ನು ಕೂಡ ಸ್ಟ್ರಿಂಗ್ ಅಂತಲೇ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದ್ಯಾಟ್ ನೀವು ಅದನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಸಿಂಗಲ್ ಇನ್ವೆಂಟೆಡ್ ಕಾಮ ಆದರೂ ಬಳಸ್ಬೋದು ಅಥವಾ ಡಬಲ್ ಇನ್ವೆಂಟೆಡ್ ಕಾಮ ಅನ್ನೋದು ಬಳಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಂಪಲ್ ಪಿ ಅನ್ನೋದಕ್ಕೆ ಸಿಂಗಲ್ ಇನ್ವೆಂಟೆಡ್ ಕಾಮ ತೊಗೊಂಡಿದ್ದಾರೆ, ಹೇಲೋ ಅನ್ನೋದಕ್ಕೆ ಡಬಲ್ ಇನ್ವೆಂಟೆಡ್ ಕಾಮ ತೊಗೊಂಡಿದ್ದಾರೆ. ಅಂದರೆ ಸಿಂಗಲ್ ಕ್ಯಾರೆಕ್ಟರ್ ಇದ್ದರೆ ಸಿಂಗಲ್ ಇನ್ವೆಂಟೆಡ್ ಕಾಮ ಅಥವಾ ಸ್ಟ್ರಿಂಗ್ ಇದ್ದರೆ ಡಬಲ್ ಇನ್ವೆಂಟೆಡ್ ಕಾಮ ಅಂತ ಏನೂ ಇಲ್ಲ. ಯು ಕ್ಯಾನ್ ಯೂಸ್ ಐದರ್ ಸಿಂಗಲ್ ಆರ್ ಡಬಲ್ ಕೋಟ್ಸ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಸಿಂಗಲ್ ಕೋಟ್ ಈಸ್ ಆಲ್ಸೋ ಕಾಲ್ಡ್ ಸಿಂಗಲ್ ಲೈನ್ ಸ್ಟ್ರಿಂಗ್. ಸಿಂಗಲ್ ಕೋಟನ್ನು ನಾವು ಸಿಂಗಲ್ ಲೈನ್ ಸ್ಟ್ರಿಂಗ್ ಅಂತ ಕರಿತೀವಿ. ಅದೇ ರೀತಿ ಡಬಲ್ ಕೋಟನ್ನು ಮಲ್ಟಿ ಲೈನ್ ಸ್ಟ್ರಿಂಗ್ ಅಂತೇಳಿ ಕರಿತಾ ಇದ್ದೀವಿ. ಸೊ ಇದನ್ನು ಮೆನ್ಷನ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್. ಸ್ಟ್ರಿಂಗ್ ಲಿಟರಲ್ಸಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅಂತೇಳಿ ನಾವು ನೋಡಿದ್ವಿ. ಲಿಟರಲ್ಸ್ ಅಂದರೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ನ್ಯೂಮರಿಕ್ ಲಿಟರಲ್ಸ್ ಅಂದರೆ ವ್ಯಾಲ್ಯೂಸಲ್ಲಿ ಕಾನ್ಸ್ಟೆಂಟ್ ಆಗಿರುವಂಥದ್ದು. ಅಂದರೆ ಇದೇ ರೀತಿ ವ್ಯಾಲ್ಯೂಸನ್ನು ಬರೀಬೇಕು ಅಂತ ಏನು ಹೇಳ್ತೀವಿ ಅದನ್ನು ನಾವು ನ್ಯೂಮರಿಕ್ ಲಿಟರಲ್ಸ್ ಅಂತ ಕರಿತಾ ಇದ್ವಿ. ಮೇಯ್ನಾಗಿ ಇಲ್ಲಿ ಟೈಪ್ಸ್ ಆಫ್ ನ್ಯೂಮರಿಕ್ ಲಿಟರಲ್ಸಲ್ಲಿ 6 ಟೈಪ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಇಂಟೀಜರ್ ಅಂದರೆ ಪಾಸಿಟಿವ್ ಅಥವಾ ನೆಗೆಟಿವ್ ಹೋಲ್ ನಂಬರ್ಸನ್ನು ನಾವು ರಿಪ್ರೆಸೆಂಟ್ ಮಾಡಬೇಕು. ಕಾನ್ಸ್ಟೆಂಟ್ ಅದು ಅಂದರೆ ಇಂಟೀಜರ್ ಅಂತ ಅಂದರೆ ಕಾನ್ಸ್ಟೆಂಟ್ ಮೀನಿಂಗ್ ಏನಪ್ಪ ಅಂದರೆ ನೀವು ಯಾವುದೇ ನಂಬರ್ ತೊಗೋಬೋದು, ಬಟ್ ಪಾಸಿಟಿವ್ ನೆಗೆಟಿವ್ ನಂಬರೇ ಇರಬೇಕು. ಪಾಸಿಟಿವ್ ನೆಗೆಟಿವ್ ಹೋಲ್ ನಂಬರೇ ಆಗಿರಬೇಕು. ಪಾಯಿಂಟ್ ಸಮಥಿಂಗ್ ವ್ಯಾಲ್ಯೂಸನ್ನು ಕನ್ಸಿಡರ್ ಮಾಡಲ್ಲ ಯಾವಾಗ ನಾವು ಇಂಟೀಜರ್ ಅಂತ ಬಳಸಿದಾಗ. ಅದೇ ರೀತಿ ಫ್ಲೋಟ್ ಅಂತ ಬಂದರೆ ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್ ಇದ್ದರೆ ಅಂದರೆ ಡೆಸಿಮಲ್ ಪಾಯಿಂಟ್ಸ್ 5.2, 3.2 ಈ ಥರ ಏನಿರುತ್ತೆ ಆ ರೀತಿ ವ್ಯಾಲ್ಯೂಸ್ಗಳನ್ನು ಮಾತ್ರ ತೊಗೋತೀವಿ. ಅದೇ ರೀತಿ ಕಾಂಪ್ಲೆಕ್ಸ್ ಅಂದರೆ A+B+J ಫಾರ್ಮ್ಯಾಟಲ್ಲಿ ವ್ಯಾಲ್ಯೂಸ್ಗಳನ್ನು ತೊಗೊತಾ ಇದ್ದರೆ ಅದನ್ನು ಕಾಂಪ್ಲೆಕ್ಸ್ ವ್ಯಾಲ್ಯೂಸ್ ಅಂತ ಕರಿತಾ ಇದ್ವಿ. ಬೂಲಿಯನ್ ವ್ಯಾಲ್ಯೂಸ್ ಅಂದರೆ ಝೀರೋಸ್ ಆ್ಯಂಡ್ ಒನ್ಸ್. 0 ಫಾಲ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ, 1 ಟ್ರೂವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸ್ಪೆಷಲ್ ಲಿಟರಲ್ಸ್ ಅಂದರೆ ನನ್ ಅಂತ ಏನು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಲ್ವ, ನನ್ ಅನ್ನೋ ವ್ಯಾಲ್ಯೂನ ಸಿಗ್ನಿಫೈ ಮಾಡಲಿಕ್ಕೆ ಸ್ಪೆಷಲ್ ಲಿಟರಲ್ನ ತೊಗೊಳ್ತಾ ಇದ್ವಿ. ಅದೇ ರೀತಿ ಲಿಟರಲ್ ಕಲೆಕ್ಷನ್ಸ್ ಅಂದರೆ ಲಿಸ್ಟ್, ಟಪಲ್ಸ್, ಡಿಕ್ಷನರಿ, ಸೆಟ್ಸ್ ಈ ರೀತಿ ಕಂಟಿನ್ಯೂಷನ್ ಫಾರ್ಮ್ಯಾಟ್ ಆಫ್ ಚಾಪ್ಟ್ರಲ್ಲಿ ಬರ್ತಾ ಹೋಗುತ್ತೆ. ಅಲ್ಲಿ ನಾವು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಇದಿಷ್ಟು ಆಗಿತ್ತು ನ್ಯೂಮರಿಕ್ ಲಿಟರಲ್ಸ್. ಇದು ಚಾಪ್ಟರ್ ನಂಬರ್ 5 ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಪೈಥಾನ್ನ ಮೊದಲನೇ ಸೆಷನು. ಇನ್ನು ಕಂಟಿನ್ಯೂಷನ್ ಆಫ್ ಪಾರ್ಟನ್ನು ನೆಕ್ಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಐ ಹೋಪ್ ಈ ಒಂದು ಸೆಷನ್ ನಿಮಗೆಲ್ರಿಗೂ ಅರ್ಥ ಆಗಿದೆ, ಈಸಿ ಆಗಿದೆ ಮತ್ತು ಹೆಲ್ಪ್ಫುಲ್ ಆಗ್ತಾ ಇದೆ ಅಂತ ಭಾವಿಸ್ತಾ, ಯಾರು ನನ್ನ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಸೊ ದಟ್ ನೆಕ್ಸ್ಟ್ ನಿಮಗೆ ಅಪ್ಲೋಡ್ ಆಗುವಂಥ ವೀಡಿಯೋ ನೋಟಿಫೈ ಆಗುತ್ತೆ ಅಂತ ಹೇಳ್ತಾ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.